ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಚಂದ್ರಪ್ಪ ಅಂತ ಹೇಳ್ಬಿಟ್ಟು ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿಯಲ್ಲಿ ನಾನು ತಾಂತ್ರಿಕ ವರ್ಗದಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಒಂದು ಉದ್ದೇಶ ಒಂದೇ, ರೈತರಿಗೆ ಅತಿ ಕಡಿಮೆ ದರದಲ್ಲಿ ಜೈವಿಕ ಗೊಬ್ಬರಗಳು ದೊರಕಬೇಕು. ಜೈವಿಕ ಗೊಬ್ಬರ ಅಂದರೆ ಏನು? ಜೈವಿಕ ಗೊಬ್ಬರ ಅಂತ ಹೇಳಿದರೆ ನಮ್ಮಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷ್ ಕರಗಿಸುವಂತಹ ಜೀವಿಗಳು ಒಂದು. ಎರಡನೇದಾಗಿ ರೈಜೋಬಿಯಮ್, ಅಜಟೋಬ್ಯಾಕ್ಟರ್, ಅಜೋಸ್ಪಿರಲಮ್ ಅಂತ ಹೇಳಿ ಜೀವಿಗಳು ಬರ್ತೈತೆ. ಅದ್ರ ಜೊತೆಲಿ ಮತ್ತು AMC ಕಲ್ಚರ್ಸ್ ಇರುತ್ತೆ. AMC ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಜಿಯಾ ಅಂತ ಕರಿತೀವಿ, ಅದು ಇರುತ್ತೆ. NPK ಬ್ಯಾಕ್ಟೀರಿಯಾಸ್ ಇರುತ್ತೆ ನಮ್ಮ ಸಾಯಿಲ್ ಕೇರ್ ಕ್ಯಾನಲ್ಲಿ. ಈ ಸಾಯಿಲ್ ಕೇರ್ ಕ್ಯಾನು ಪ್ರತಿಯೊಂದು ಬೆಳೆಗೂ ಸಹ ಬೆಳೆಸಬಹುದು ಆಗಿದೆ. ಪ್ರತಿಯೊಂದು ಬೆಳೆಗೂ ಸಹ ಬಳಸಬಹುದಾಗಿದೆ. ಏನಕ್ಕೆ ಇದನ್ನು ಬಳಸಬೇಕು ಅಂತ ನಾವು ಕ್ವಶನ್ ರೈಸ್ ಮಾಡಿದರೆ, ನಾವು ಮೊದಲಿನಿಂದನೂ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಭೂಮಿ ಗಡಸಾಗಿದೆ. ಭೂಮಿಯಲ್ಲಿ ಮೈಕ್ರೋನ್ಯೂಟ್ರೆಂಟ್, ಲಘು ಪೋಷಕಾಂಶಗಳು ಅಂತ ಏನು ಕರಿತೀವಿ, ಲಘು ಪೋಷಕಾಂಶಗಳು ಬೇರುಗಳಿಗೆ ಸಿಗದೇ ರೀತಿಯಲ್ಲಿ ಕೂತಿರುತ್ತೆ ಘನರೂಪದಲ್ಲಿ. ಅದನ್ನು ಕರಗಿಸಿ ಗಿಡಕ್ಕೆ ಕೊಡಬೇಕು ಅಂತ ಹೇಳಿದರೆ ನಾವು ನಮ್ಮ AMCಯನ್ನು ಬಳಸಬೇಕು. ಅಂದರೆ ಸಾಯಿಲ್ ಕೇರ್ ಪ್ರಾಡಕ್ಟ್, ಸಾಯಿಲ್ ಕೇರ್ ಅಡಿಕೆ ಚಿತ್ರದ ಇರತಕ್ಕಂಥ ಒಂದು ಕ್ಯಾನನ್ನು ಬಳಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಇವರು ಬಂದ್ಬಿಟ್ಟು ಗೋವಿಂದಪ್ಪ ಅಂತೇಳಿ, ಇದು ಊರು ಬಂದ್ಬಿಟ್ಟು ಮಾದೇನಹಳ್ಳಿ ಅಂತೇಳಿ, ಇದು ಹೊನ್ನಾಳಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ಇವರು ಪ್ರಗತಿಪರ ರೈತರು. ಮೊದಲಿಂದನೂ ರಾಸಾಯನಿಕನೇ ಬಳಸ್ತಾ ಬಂದಿದ್ದರು. ಇವ್ರಿಗೆ 2 ಮಕ್ಕಳು. ಒಬ್ಬರು ಬೆಂಗಳೂರಲ್ಲಿ ಇರೋದ್ರಿಂದ ಇಲ್ಲೊಬ್ರು ಇದ್ದಾರೆ. ಅವ್ರಿಗೆ ಕಾರಣಾಂತರದಿಂದ ಇವತ್ತು ಊರಲ್ಲಿಲ್ಲ. ಆ ಉದ್ದೇಶಕ್ಕೆ ಅವ್ರ ತಂದೆಯರೇ ನಮ್ಮ ಜೊತೆಲಿ ವಿಡಿಯೋದಲ್ಲಿ ಮಾತಾಡಲಿಕ್ಕೆ ಅಂತ ಬಂದಿದ್ದಾರೆ. ಇವ್ರ ಹೆಸರು ಗೋವಿಂದಪ್ಪ ಅಂತೇಳಿ. ಇದು ನೀವು ನೋಡ್ತಾ ಇದ್ರಲ್ಲ, 5 ವರ್ಷದ ತೋಟ ಮೇಡಮ್. ಇದು ಮೊದಲಿಂದನೂ ರಾಸಾಯನಿಕನೇ ಬಳಸ್ತಾ ಬಂದಿದ್ರು ಈ ತೋಟವನ್ನು. ಈ ರಾಸಾಯನಿಕದಿಂದ ಬೆಳೆಸ್ತಾ ಬಂದಾಗ ಇವ್ರಿಗೆ ಏನಾಗಿತ್ತು ಅಂದರೆ ಹಿಡಿಮುಂಡಿಗೆ ರೋಗ ಕಾಡ್ತಾ ಇತ್ತು. ಹಿಡಿಮುಂಡಿಗೆ ಅಂತ ಹೇಳಿದ್ರೆ ಏನಂದರೆ, ಗರಿಗಳು ಚೂಪಾಗಿ ಹಾಗೆ ಮೇಲೆ ಹೋಗ್ತಿತ್ತು, ಬಿಚ್ತಾ ಇರಲಿಲ್ಲ ಗರಿ ಬಿಚ್ತಾ ಇರಲಿಲ್ಲ, ಭೂಮಿಗೆ ನೆರಳಾಗ್ತಾ ಇರಲಿಲ್ಲ. ಈ ಹಿಡಿಮುಂಡಿಗೆ ರೋಗಕ್ಕೋಸ್ಕರ ನಾವು ಏನು ಮಾಡಿದ್ವಿ ಇಲ್ಲಿ ಬಂದ್ಬಿಟ್ಟು ಅಂತ ಹೇಳಿದರೆ, ಟ್ರೈಕೋಡರ್ಮ ಕೊಟ್ಟಿದ್ದೀವಿ, ಸೂಡೋಮೋನಸ್ ಕೊಟ್ಟಿದ್ದೀವಿ, ಮತ್ತು ಮೆಟರೈಸಮ್ ಕೊಟ್ಟಿದ್ದೀನಿ, ಪೊಟ್ಯಾಷಿಯಮ್ ಮ್ಯೂಮೇಟ್ ಕೊಟ್ಟಿದ್ದೀನಿ, ಮೈಕ್ರೋಮ್ಯಾಕ್ಸ್ ಕೊಟ್ಟಿದ್ದೀನಿ ರೂಟ್ಗೋಸ್ಕರ. ತದನಂತರ ಇವ್ರದ್ದು 8 ಎಕರೆ ತೋಟ ಇರೋದ್ರಿಂದ ಇವ್ರಿಗೆ ಸಾಯಿಲ್ ಕೇರು 50 ಲೀಟ್ರ್ ಕೊಟ್ಟಿದ್ದೀನಿ, ಬೂಸ್ಟರನ್ನು 50 ಲೀಟ್ರ್ ಕೊಟ್ಟಿದ್ದೀನಿ. ಇವೆರಡನ್ನೂ ಡ್ರಂಚ್ ಮಾಡಿ ಈಗ ಸುಮಾರು 2-2.5 ತಿಂಗಳು ಆಗ್ತಾ ಇರ್ಬೋದು. ಈಗ ನೋಡ್ತಾ ಇರ್ಬೋದು, ಗರ್ಭ ನೋಡ್ಬೋದು, ಹೊಟ್ಟೆ ನೋಡ್ಬೋದು ಯಾವ ಥರ ಬಂದಿದೆ ಅಂತೇಳಿ. ಈ ಗರಿನೂ ಸಹ ಬಿಚ್ಚು ಗರಿ ಬಂದಿದೆ. ಮೊದಲೆಲ್ಲ ಚೂಪಾಗಿತ್ತು, ಸೂರ್ಯನ ಕಿರಣಗಳು ಭೂಮಿಗೆ ಬೀಳ್ತಾ ಇತ್ತು. ಈಗ ಸೂರ್ಯನ ಕಿರಣಗಳು ಭೂಮಿಗೆ ಬೀಳ್ತಾ ಇಲ್ಲ. ಹಾಗಾಗಿ ಈಗ ಹೊಟ್ಟೆ ಕುಂಚ ಚೆನ್ನಾಗಿರೋದ್ರಿಂದ ಈ ವರ್ಷ ಬಹು ನಿರೀಕ್ಷೆಯಲ್ಲಿ ನಮ್ಮ ರೈತರು ಇದ್ದಾರೆ. ಒಳ್ಳೆ ಇಳುವರಿ ಬರುತ್ತೆ, ಫಸಲು ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ ರೈತರು. ಅವರ ನಿರೀಕ್ಷೆಗೆ ನಾವು ಇಂಡೋ ಅಮೇರಿಕನ್ ಕಂಪನಿಯ ವತಿಯಿಂದ ಎಲ್ಲ ಸಹಕಾರವನ್ನು ಅವ್ರಿಗೆ ನಾವು ಕೊಡ್ತೀವಿ. ನಾನು 15 ಡೇಸ್ ಒಂದು ಟೈಮ್ ವಿಸಿಟ್ ಮಾಡ್ತಾಯಿದ್ದೀನಿ ಇವ್ರ ತೋಟನ. ಏನಾಗಿದೆ ಏನಿಲ್ಲ ನೋಡ್ತಿದ್ದೀನಿ. ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ pH ಅನ್ನು ಸಹ ಚೆಕ್ ಮಾಡಿದ್ದೀನಿ. pH ಚೆಕ್ ಮಾಡಿದಾಗ ನಮಗೆ EC ಅಂತ ಕರಿತೀವಿ ನಾವು, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಇಲ್ಲಿ ಬಂದ್ಬಿಟ್ಟು 780 ಇತ್ತು. ಅದೀಗ 1100ಕ್ಕೆ ರೈಸ್ ಮಾಡಿದ್ದೀವಿ. 1100 ರೈಸ್ ಆಗಿರೋದಕ್ಕೇ ಇಲ್ಲಿ ಗಿಡಗಳು ಚೆನ್ನಾಗಾಗಿರೋದು ಕಾಣ್ತಾ ಇದೆ. ಅಂದರೆ ಭೂಮಿ ಫಲವತ್ತಾಗಿದ್ದರೆ ಬೆಳೆ, ನಾವು ಅಂದ್ಕೊಂಡ ಮಟ್ಟಿಗೆ ಬೆಳೆ ಬರುತ್ತೆ ಯಾವಾಗ್ಲೂ ಸಹ. ನಮ್ಮ ರೈತರು ಕೆಲವರೆಲ್ಲರೂ ಏನು ಮಾಡ್ತಾರೆ, ರಾಸಾಯನಿಕ ಗೊಬ್ಬರ ಕೊಟ್ಟೆ, ನೀರು ಕೊಟ್ಟೆ, ಬಂದ್ಬಿಟ್ಟು ಮೇಲೆ ನೋಡಿದೆ ಕುಂಚ ಚೆನ್ನಾಗೈತಾ, ಹೊಟ್ಟೆ ಚೆನ್ನಾಗೈತಾ ಅಂತ ನೋಡ್ತೀವಿ. ಅದು ತಪ್ಪು. ನಾವು ಬಂದ್ಬಿಟ್ಟು ಭೂಮಿಯನ್ನು ನೋಡಬೇಕು. ಭೂಮಿಯಲ್ಲಿರ್ತಕ್ಕಂಥ ಬೇರಿನ ನಿರ್ವಹಣೆ ಯಾವ ಥರ ಇದೆ, ವೈಟ್ ರೂಟ್ಸ್ ಇದೆಯೋ ಇಲ್ವೋ, ಬೇರು ಕೊಳೆ ಬರ್ತಾ ಇದೆಯೋ ಏನೋ, ನೆಮಟೋಡ್ಸ್ ಏನಾದರೂ ಕಾಡ್ತಾ ಇದೆಯಾ, ಫಂಗಸ್ ಏನಾದರೂ ಸ್ಟಾರ್ಟ್ ಆಗಿದೆಯಾ, ಇದನ್ನೆಲ್ಲ ನೋಡ್ಕೊತ ಹೋದು ಅದಕ್ಕೆ ತಕ್ಕನಾಗೆ ಒಂದೇ ಡೋಸಲ್ಲೇ ನಾನು ಈ ಮೆಡಿಸಿನ್ ಕೊಟ್ಟಿರೋದು ಇವ್ರಿಗೆ. ನೋಡ್ಬೋದು, ಆ ಕಡೆ ದೊಡ್ಡ ತೋಟನೂ ಇದೆ, ಈ ಕಡೆ ಸಸಿ ತೋಟ ಇದೆ. ಇದು 5 ವರ್ಷದ ತೋಟ. ಇದು ಈ 5 ವರ್ಷದ ತೋಟನ ನೀವು ಕಣ್ಣಾರೆ ನೋಡ್ತಾ ಇದ್ದೀರಾ. 10-12 ವರ್ಷದ ತೋಟ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ತೋಟದಲ್ಲಿ ಮಾತ್ರ ಅಷ್ಟು ಚೆನ್ನಾಗಿ ಬಂದಿದೆ. ರೈತರು ಖುಷಿಲಿದ್ದಾರೆ. ಮೇಡಮ್, ಇಲ್ಲೊಂದು ಕ್ವಶನ್ ಕೇಳಿದ್ರಿ ನೀವು. ಮೊದಲು ನಿಮಗೆ ಎಷ್ಟು ಖರ್ಚು ಬರ್ತಾಯಿತ್ತು, ಈಗ ಎಷ್ಟು ಖರ್ಚು ಬಂತು ಅಂತ ನೀವು ಕೇಳಿದ್ರಿ. ಅವ್ರಿಗೆ ಗೊತ್ತಾಗಲಿಲ್ಲ ಪಾಪ ಹೇಳಲಿಕ್ಕೆ. ಮೊದಲು ರಾಸಾಯನಿಕ ಬಳಸ್ತಾ ಇದ್ದಾಗಿದ್ದ 8 ವರ್ಷದ ಇವರು 8 ಎಕರೆ ಗಿಡಕ್ಕೆ ತೋಟಕ್ಕೆ ಕನಿಷ್ಠ ಅಂದ್ರೂ 2.5 3 ಲಕ್ಷ ರೂಪಾಯಿ ಇವ್ರದ್ದು ಖರ್ಚು ಮಾಡ್ತಾಯಿದ್ರು ಅಲ್ವಪ್ಪ? ಎರೆಹುಳ ಗೊಬ್ಬರ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ರಾಸಾಯನಿಕ ಆಗಿರ್ಬೋದು ಮಾಡ್ತಾಯಿದ್ರು.
ಈಗ ನಾವು ಬಂದು ಈ 8 ಎಕರೆಯಿಂದನೂ ಸಹ ನಾವು ಸೂಕ್ಷ್ಮಾಣು ಜೀವಿಗಳ ಜೈವಿಕ ಗೊಬ್ಬರ ಪ್ಲಸ್ಸು ಎರೆಹುಳು ಗೊಬ್ಬರ, ಸಾಯಿಲ್ ರಿಚ್ ಅಂತೇಳಿ ನಮ್ಮದು ಎರೆಹುಳು ಗೊಬ್ಬರ ಇದೆ. ಎರೆಹುಳು ಗೊಬ್ಬರ 5 ಟನ್ ಕೊಟ್ಟಿದ್ದೀನಿ. ಇದನ್ನು ಸಾಯಿಲ್ ಕೇರ್ 50 ಲೀಟ್ರ್ ಕೊಟ್ಟಿದ್ದೀನಿ, ಬೂಸ್ಟರ್ 50 ಲೀಟ್ರ್ ಕೊಟ್ಟಿದ್ದೀನಿ, ವ್ಯಾಮನ್ನು 30 ಲೀಟ್ರ್ ಕೊಟ್ಟಿದ್ದೀನಿ, ಮೆಟರೈಸಿಯಮ್ಮು 30 kg ಕೊಟ್ಟಿದ್ದೀನಿ, ಪೊಟ್ಯಾಷಿಯಮ್ ಮಿಮೆಟ್ 15 kg ಕೊಟ್ಟಿದ್ದೀನಿ. 8 ಎಕರೆಯಿಂದ 8 ಎಕರೆಯಿಂದ ಇವ್ರದ್ದು ಆಗಿರೋದು 90,000 ರೂಪಾಯಿ ಖರ್ಚು ಬಂದಿದೆ ಮೇಡಮ್. 90,000 ರೂಪಾಯಿ. ಅದೇ ನಾವು ರಾಸಾಯನಿಕಗಳನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಎಷ್ಟು ಆಗ್ತಿತ್ತು ಸರ್? ರಾಸಾಯನಿಕ ಬಳಸ್ತೀವಿ ಅಂದರೆ 2.5 3 ಲಕ್ಷ ರೂಪಾಯಿ ಬೇಕು ಮೇಡಮ್. 2.5 3 ಲಕ್ಷ ಬೇಕು. ಅದು ನಮ್ದು ಇನ್ನೊಂದು ಏನಾಗುತ್ತೆ ಅಂದರೆ ರೈತರಿಗೆ ಎನ್ ಪಿ ಕೆ ಅಂದರೆ ಏನು ಅಂದರೆ ಗೊತ್ತಿಲ್ಲ. ಸಾರಜನಕ, ರಂಜಕ, ಪೊಟ್ಯಾಶ್ ಇದು ನಮ್ಮ ರಾಸಾಯನಿಕ ಗೊಬ್ಬರದಲ್ಲೇ ಮಾತ್ರ ಸಿಗೋದು ಅನ್ನೋದು ನಮ್ಮ ರೈತರ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿದೆ. ಇದು ಮೂಟೆ ಗೊಬ್ಬರ ತರುವುದೇ ಬೇಡ, 1 ಲೀಟ್ರಲ್ಲಿ NPK ಕನ್ಸಾರ್ಜಿಯ ಕೊಡ್ತೀನಿ ನಾನು. ಸಾರಜನಕ, ರಂಜಕ, ಪೊಟ್ಯಾಶ್ ಕರಗಿಸುವಂತಹ ಬ್ಯಾಕ್ಟೀರಿಯಾಸ್ನ ಇಲ್ಲಿ ಬಿಟ್ಟಿದ್ದೀನಿ. ಇವ್ರ ಭೂಮಿಗೆ ಸಾಕಷ್ಟು ಗೊಬ್ಬರವನ್ನೇ ನಾನು ಕೊಟ್ಟ ಹಾಗೆ. ಮೂಟೆ ಗೊಬ್ಬರ ಇಲ್ಲಿ ನಾನು ಎತ್ಕೊಂಬಂದು ಕೊಟ್ಟಿಲ್ಲ, ಲಿಕ್ವಿಡಲ್ಲೇ ಕೊಟ್ಟಿದ್ದೀನಿ. ಆ ಲಿಕ್ವಿಡ್ ಗೊಬ್ಬರಗಳು ಏನಾಗುತ್ತೆ, ನಾವು ರಾಸಾಯನಿಕ ಗೊಬ್ಬರ ಹಾಕಿ 10 ರಿಂದ 12 ದಿವಸ ನಮ್ಮ ತೋಟದಲ್ಲಿ ಕೆಲಸ ಮಾಡುತ್ತೆ. ಇದು ನಮ್ಮದು ಜೈವಿಕ ಗೊಬ್ಬರ ಕೊಟ್ಟಿರೋದ್ರಿಂದ ಸತತವಾಗಿ 6 ತಿಂಗಳು ತನ್ನ ಸಂತಾನೋಭಿವೃದ್ಧಿ ಮಾಡ್ಕೊಂತ ಅದರ ಸಂತತಿನ ಹೆಚ್ಚು ಮಾಡ್ಕೊಂತ ನಮಗೆ ಇಳುವರಿ ಕೊಡ್ತಾ ಬರುತ್ತೆ. ಇದನ್ನ ಇಯರ್ಲಿ 2 ಟೈಮ್ಸ್ ಬಳಸ್ಬೇಕು ಮೇಡಮ್. ಸರ್ ಓಕೆ, ನೋಡಿ ಮೇಡಮ್, ಇದು ಸಾಯಿಲ್ ಕೇರು. ಇದು 200 ಲೀಟ್ರ್ ನೀರಿಗೆ 2 ಲೀಟ್ರು, 200 ಲೀಟ್ರ್ ನೀರಿಗೆ ಇದು 2 ಲೀಟ್ರು. ಇದು ಬಂದ್ಬಿಟ್ಟು ಬೂಸ್ಟರ್ ಅಂತೇಳಿ, ಇದನ್ನು ಸಹ 200 ಲೀಟ್ರ್ ನೀರಿಗೆ 2 ಲೀಟ್ರು. ಟೋಟಲ್ ಅದು 2 ಲೀಟ್ರು, ಇದು 2 ಲೀಟ್ರು, 4 ಲೀಟ್ರನ್ನ 200 ಲೀಟ್ರಿಗೆ ಮಿಕ್ಸ್ ಮಾಡಿಬಿಟ್ಟು ಈ 200 ಲೀಟ್ರ್ ಮಿಶ್ರಣವನ್ನು ಒಂದು ಗಿಡದಿಂದ 2 ಅಡಿಗೆ ದೂರಲಿಕ್ಕೆ 1 ಲೀಟ್ರು, ಒಂದು ಗಿಡಕ್ಕೆ 1 ಲೀಟ್ರನ್ನ ಕೊಡಬೇಕು. ಈ ಥರ 200 ಗಿಡಕ್ಕೆ ಅದು ಮೆಡಿಸಿನ್ ಆಗುತ್ತೆ. ಈ ಕ್ಯಾನ್ ಬಂದ್ಬಿಟ್ಟು ಟೋಟಲ್ ನಿಮಗೆ ಇವೆರಡೂ ಸೇರಿದರೆ 500 ಗಿಡಕ್ಕೆ ಇದು ಮೆಡಿಸಿನ್ ಆಗುತ್ತೆ. ಆಗ್ಬೋದಾ? ಇವೆರಡೂ ಕೊಡಬೇಕು ಈ ಥರ. ಇದನ್ನು ಮ್ಯಾನ್ಯುಲಿ ಕೊಡ್ತಾ ಇರೋದ್ರಿಂದ ನಾವು ಕೂಲಿಕಾರರ ಒಂದು ಶ್ರಮವನ್ನು ನಾವು ತಪ್ಪಿಸಬಹುದಾಗಿದೆ. ಇಲ್ಲಿ ಇವತ್ತಿನ ದಿನದಲ್ಲಿ ನಾವು 500 ರೂಪಾಯಿ ಕೊಡ್ತೀವಿ ಅಂದ್ರೂ ಲೇಬರ್ಸ್ಗಳು ಸಿಗ್ತಾ ಇಲ್ಲ. ಇದು ಭಾಳ ಈಸಿಲಿ, ಅದೇ ನಾವು ರಾಸಾಯನಿಕ ಗೊಬ್ಬರ ತಂದರೆ ಖರ್ಚು ತೆಗಿಬೇಕು, ಗೊಬ್ಬರ ಹಾಕಬೇಕು, ಗೊಬ್ಬರ ಚೀಲ ಅಲ್ಲಿಂದ ಒತ್ಕೊಂಬರಕ್ಕೆ ಲೇಬರ್ಸ್ಗಳು ಬೇಕು. ಇದು ಆ ಥರ ಏನಿಲ್ಲ. ಒಂದು ಡ್ರಮ್ ನೀರು ಮಿಕ್ಸ್ ಮಾಡ್ಕೊಂಬಿಟ್ಟು 1 ಲೀಟ್ರ್ ಕೊಡ್ತಾ ಹೋದರೆ ಸಾಕು. ಇದನ್ನು ನಾವು ಯಾವುದೇ ಬೆಳೆಗಾದರೂ ಯೂಸ್ ಮಾಡ್ಬೋದು ಮೇಡಮ್. ಅಡಿಕೆ, ತೆಂಗು, ಬಾಳೆ, ಪಪ್ಪಾಯ, ದಾಳಿಂಬೆ, ಹೂವು, ಹಣ್ಣಿನ ಬೆಳೆಗಳು, ತರಕಾರಿಗಳು ಪ್ರತಿಯೊಂದಕ್ಕೂ ಈ ಕ್ಯಾನನ್ನು ಬಳಸ್ಬೋದು. ಅಂದರೆ ಅದೇ ಬೆಳೆಗೆ ಪ್ರಕಾರವಾಗಿ ನಾವು ಕ್ಯಾನನ್ನು ಡೆವಲಪ್ ಮಾಡಿದ್ದೀವಿ. ಇದು ಅಡಿಕೆಗೆ ಮಾತ್ರ ಈ ನಿಮಗೆ ತೋರಿಸ್ತಾ ಇರೋದು. ಇದೇ ರೀತಿ ತರಕಾರಿ ಬೆಳೆಗಳಿಗೂ ಬೇರೆ 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 ಚಿತ್ರಗಳು, ಕ್ಯಾನ್ಗಳು ನಮ್ಮಲ್ಲಿ ಸಿಗುತ್ತೆ. ಯಾಕೆ ಸಿಗುತ್ತೆ, ಚಿತ್ರಗಳು ಯಾಕೆ ಹಂಗೆ ಸಪ್ರೇಟ್ ಮಾಡಿದ್ರಿ ಅಂತ ಕೇಳಿದರೆ, ಆ ಬೆಳೆಗೆ ತಕ್ಕನಾದಂತಹ ಬ್ಯಾಕ್ಟೀರಿಯಾಸನ್ನು ನಾನು ಕೊಡಬೇಕಾಗುತ್ತೆ. ಇದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾನೇ ಬೇರೆ ಇರುತ್ತೆ, ತರಕಾರಿಲಿ ಕೊಡ್ತಕ್ಕಂಥ ಬ್ಯಾಕ್ಟೀರಿಯಾನೇ ಬೇರೆ ಇರುತ್ತೆ. ಇದು ನಮಗೆ ಬಂದ್ಬಿಟ್ಟು ರಾಸಾಯನಿಕ ಏನಲ್ಲ. ಇದು ಮೋಸ್ಟ್ಲಿ ತರಕಾರಿ ಬೆಳೆಗಳಲ್ಲಿ ರಾಸಾಯನಿಕ ಹಾಕಿ ಅದೇ ತರಕಾರಿನ ನಾವು ತಿನ್ನೋದಲ್ದೇ ಬೇರೆಯವ್ರಿಗೂ ತಿನ್ನಿಸ್ತಾ ಇದ್ದೀವಿ. ನಮ್ಮ ಹತ್ರ ಪರ್ಚೇಸ್ ಮಾಡಿ ಸಿಟಿ ಲೆವೆಲ್ಗೆ ಏನು ತರಕಾರಿ ಹೋಗುತ್ತಲ್ಲ, ಅವ್ರು ಏನೇ ತಿಂದ್ರೂ ಅವ್ರು ಆರ್ಥಿಕವಾಗಿ ಸ್ಥಿತಿವಂತರಿರ್ತಾರೆ. ಅವ್ರ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಕ್ಕೆ ಖರ್ಚಿಗೆ ಅವ್ರಿಗೆ ಬರ್ಸೋ ಶಕ್ತಿ ಅವ್ರ ರೈತರು ಕೊಟ್ಟಿರ್ತಾರೆ ದೇವರು. ರೈತರಿಗೆ ಈ ಭೂಮಿಯಿಂದನೇ ಕೆಲಸ ಆಗಬೇಕು. ಆ ಮಾರಿರೋ ಟೊಮೊಟೊದಿಂದ ಇವ್ರ ಜೀವನ ನಡಿಬೇಕು. ಆ ಟೊಮೊಟೊಗೆ ಸ್ಪ್ರೇ ಮಾಡುವಾಗಲೂ ನಮಗೆ ವಿಷಕಾರಿ ಅಂಶಗಳು ನಮ್ಮ ಲಂಗ್ಸಲ್ಲಿ ಹೋಗಿ ಸೇರ್ಪಡೆ ಆಗುತ್ತೆ, ನಮ್ಮ ಆರೋಗ್ಯ ಕ್ಷೀಣಿಸ್ತಾ ಬರುತ್ತೆ. ಇದೇ ಕೆಮಿಕಲನ್ನು ಹೊಡೆದಿರ್ತಕ್ಕಂಥ ತರಕಾರಿನ ನಾನು ಬಳಸೋದ್ರಿಂದ ಇವತ್ತು ನಮ್ಮ ಹುಡುಗರಿಗೆ ಏನಾದರೂ, ನಮ್ಮ ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳಿದರೆ, ಸ್ಥಿತಿವಂತರ ಮಕ್ಕಳು ಹಾರ್ಟ್ ಆಪ್ರೇಷನ್ ಅಂದ್ರೂ 1 ಗಂಟೆ ಒಳಗೆ ಮಾಡಿಸ್ತಾರೆ. ನಾವು ಇವ್ರಿಗೆ ಹಾರ್ಟ್ ಆಪ್ರೇಷನ್ ಮಾಡಿಸ್ಬೇಕು ಅಂದರೆ 1 ಎಕರೆ ಭೂಮಿಯನ್ನು ಮಾರಬೇಕಾಗುತ್ತೆ ಮೇಡಮ್. ಇವತ್ತು ರೈತರು ಸಬಲೀಕರಣ ಇಲ್ಲ, ರೈತರ ಹತ್ರ ಶಕ್ತಿ ಇಲ್ಲ, ಸ್ಥಿತಿವಂತರ ಹತ್ರ ಇದೆ. ಹಾಗಾಗಿ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಈಗ 10 kg ಬೆಳೆ ಜಾಗದಾಗ 1 kg ಬೆಳೆಯನ್ನು ಆರೋಗ್ಯವಾದಂಥ ಆ ಫುಡ್ಡನ್ನು ತಿನ್ನೋಣ, ಮುಂದಿನ ಪೀಳಿಗೆಗೂ ನಮ್ಮ ಭೂಮಿಯನ್ನು ಬಿಟ್ಕೊಡೋಣ. ಈ ಉದ್ದೇಶದಿಂದ ಎಲ್ಲ ರೈತ ಬಾಂಧವರಲ್ಲೂ ನನ್ನ ವಿನಂತಿ, ಇಂಡೋ ಅಮೇರಿಕನ್ ಕಂಪನಿ ರೈತರಿಗೋಸ್ಕರನೇ ಕೆಲಸ ಮಾಡ್ತಾಯಿದೆ. ರೈತರಿಗೋಸ್ಕರನೇ ಇರೋದ್ರಿಂದ ಇವ್ರ ಜೊತೆಲಿ ನೀವು ಕೈ ಜೋಡಿಸಿ ಮುಂದೆ ಹೋಗಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊತಿದ್ದೀನಿ ಮೇಡಮ್. ಪ್ಯೂರ್ಲಿ ಆರ್ಗ್ಯಾನಿಕ್ ಮೇಡಮ್. ಇದೇನು ನೋಡ್ತಿದ್ರಲ್ಲ ಮೇಡಮ್, ಈ ಕ್ಯಾನಲ್ಲಿ ಇರೋದು ಸೂಕ್ಷ್ಮಾಣು ಜೀವಿಗಳು. ಈ ಸೂಕ್ಷ್ಮಾಣು ಜೀವಿಗಳ ಜೊತೆಲಿ ಕೆಮಿಕಲನ್ನು ಆ್ಯಡ್ ಮಾಡಿದರೆ ಜೀವಿಗಳು ಸತ್ತೋಗ್ತವೆ.
ಇದು ಬರೀ ನೀರಾಗುತ್ತೆ. ನಾನು ಯಾರೇ ರೈತರಿಗೆ ಕೊಟ್ಟರು ಇದರಿಂದ ರಿಸಲ್ಟ್ ಬರಲ್ಲ. ಅವರ ದುಡ್ಡನ್ನು ನಾವು ತಗೊಂಡು ಹೋದಂಗೆ ಆಗುತ್ತೆ, ರೈತರಿಗೆ ಮೋಸ ಮಾಡಿದಂಗೆ ಆಗುತ್ತೆ. ಇದರಲ್ಲಿ ಪ್ಯೂರ್ಲಿ ಕಲ್ಚರ್ಸ್ ಇರೋದ್ರಿಂದ ನಾನು ಇದನ್ನು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ದೃಢೀಕರಿಸಿದ್ದೀನಿ. ಇದರ ಪ್ರಮಾಣ ಪತ್ರವನ್ನು ನಾನು ನಿಮ್ಮ ಮುಂದೆ ತೋರಿಸಲಿಕ್ಕೆ ರೆಡಿ ಇದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ಯೂಮಿಕ್ಕು, ಅಮಿನೋ, ಪಲ್ವಿಕ್ಕು, ಸೀವಿಡ್ ಇದೆ ಮೇಡಮ್. ಇದು ಕೆಮಿಕಲ್ ಅಲ್ಲ ಮೇಡಮ್, ಇದು ರಾಕ್ ಸಾಲ್ಟಿಂದ ರೆಡಿ ಆಗ್ತಕ್ಕಂಥ ಪದಾರ್ಥಗಳಿದು. ರಾಕ್ ಸಾಲ್ಟ್ ಅಂತ ಕರಿತೀವಿ. ಯೂಮಿಕ್ಕು, ಅಮಿನೋ, ಪಲ್ವಿಕ್ಕು, ಸೀವಿಡ್ಡು. ಇದು ಏನಕ್ಕೆ ಕೊಡ್ತಾ ಇದ್ದೀವಿ? ಇದು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ಇದನ್ನು ನಾನು ಕೊಡ್ತಾ ಇದ್ದೀನಿ. ಪ್ಯೂರ್ಲಿ ಆರ್ಗ್ಯಾನಿಕ್ ಮೇಡಮ್, ಸರ್ಟಿಫೈಡ್ ಮಾಡಿದ್ದೀನಿ, ಏನು ತೊಂದರೆ ಏನಿಲ್ಲ. ನಾನು ಡಿಸ್ಪ್ಲೇನು ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಮೇಡಮ್. ಫೈನಲಿ ನಾನು ಹೇಳೋದು ಏನು ಅಂತ ಹೇಳಿದರೆ, ರೈತರಿಗೆ ಕಿವಿ ಮಾತು ಅಂತ ಹೇಳಿದರೆ, ರಾಸಾಯನಿಕ ಮೂಟೆಗಟ್ಟಲೆ ತಂದುಬಿಟ್ಟು ಹಾಕಿ ನಮ್ಮ ಭೂಮಿಯನ್ನು ಬರಡು ಮಾಡ್ಕೊಳ್ಳೋದಕ್ಕಿಂತ ಈಗ 1 ಇಂಚು ಭೂಮಿ ಫಲವತ್ತಾಗಲಿಕ್ಕೆ ಸಾವಿರಾರು ವರ್ಷಗಳೇ ಬೇಕು. ನಮ್ಮ ರೈತರಿಗೆ ಗಮನದಲ್ಲಿಲ್ಲ. ಯಥೇಚ್ಛವಾಗಿ 5 ಮೂಟೆ 3 ಮೂಟೆ ತಗೊಂಬಂದು ತೋಟಕ್ಕೆ ಹಾಕೋದು, ನೀರು ಕೊಡೋದು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ನಶಿಸಿ ಹೋಗ್ತಿದೆ. ಆದ್ದರಿಂದ ಭೂಮಿ ಬರಡಾಗ್ತದೆ. ಭೂಮಿ ಬರಡಾದಾಗ ಬೆಳೆ ಎಲ್ಲಿಂದ ಬರಬೇಕು? ಇವತ್ತು ನನಗೆ ಬೆಳಗ್ಗೆ ತಿಂಡಿ ತಿಂದಿದ್ದೀನಿ, ಊಟ ಮಾಡಿದ್ದೀನಿ ಅಂದರೆ 50 kg ಮೂಟೆ ಹೊರಲಿಕ್ಕೆ ನಾನು ಸಬಲ. ನಾನು ಊಟನೇ ಮಾಡಲಿಲ್ಲ, ತಿಂಡಿ ತಿನ್ನಲಿಲ್ಲ ಅಂತೇಳಿ ನನ್ನ ಕೈಲಿ 25 kg ತರಲಿಕ್ಕೂ ಆಗಲ್ಲ ಮೇಡಮ್. ಹಾಗಾಗಿ ಭೂಮಿ ತಾಯಿ ಫಲವತ್ತತೆಯಾಗಿದ್ದರೆ ಆಟೋಮೆಟಿಕ್ಲಿ ನಮಗೆ ಇಳುವರಿ ಬರುತ್ತೆ. ಇದರಿಂದ ನಾನು ಯಾವುದೇ ರೈತರಿಗೆ ಹೇಳೋಕ್ಕೆ ಇಷ್ಟಪಡೋದು ಒಂದೇ ಕಿವಿ ಮಾತು ಏನು ಅಂತ ಹೇಳಿದ್ರೆ, ಭೂಮಿಯನ್ನು ಉಳಿಸಿ. ನಿಮ್ಮ ಭೂಮಿಯ ಮೇಲೆ ಹೆಚ್ಚಿನ ಒತ್ತು ಕೊಡಿ. ಮೇಲ್ಗಡೆ ನೋಡಬೇಡಿ, ಯಾರೋ ಬಂದು ಹೇಳಿದ್ರು ಸ್ಪ್ರೇ ಕೊಡಬೇಕು, ಬೇಡ. ಕಾಯಿಲೆ ಇರೋದು ಭೂಮಿಲಿ, ಫಂಗಸ್ ಇರುತ್ತೆ. ಭೂಮಿ ನೋಡಿಬಿಟ್ಟು ನೀವು ಮೇಲ್ಗಡೆ ಆನಂತರ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮದು ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿ ಪ್ರಾಡಕ್ಟ್ಸ್ಗಳು ಮೇಡಮ್, ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಸಹ ಡೆಲಿವರಿ ಕೊಡ್ತಿದ್ದೀವಿ. ನಾವು ನೇರವಾಗಿ ಕಂಪನಿಯಿಂದ ರೈತರಿಗೆ ತಲುಪಿಸ್ತಿದ್ದೀವಿ. ಯಾರಿಗೇ ಬೇಕಾದ್ರೂ ಸಹ, ಯಾರೇ ರೈತರು ನಮ್ಮ ಮಾರ್ಗದರ್ಶನ ಬೇಕು ಅಂದ್ರೂ ಕೆಳಗಡೆ ಡಿಸ್ಪ್ಲೇನಲ್ಲಿ ನಮ್ಮ ನಂಬರ್ ಇರುತ್ತೆ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮಾತಾಡ್ಬೋದು. ನಾವು ಎಲ್ಲ ಕಡೆಗೂ ಸಹ ಎಲ್ಲ ರೈತರಿಗೂ ಟಚ್ಚಲ್ಲಿರ್ತೀವಿ. ಎಲ್ಲರಿಗೂ ನಾವು ತಲುಪ್ಸೋಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ ಮೇಡಮ್. ಇಷ್ಟು ಮಾತ್ರ ನಾನು ನಿಮಗೆ ಹೇಳ್ಬೋದು ಮೇಡಮ್. ಈಗಿನ ವಿದ್ಯಮಾನಗಳಲ್ಲಿ ಅಡಿಕೆ ತೋಟದಲ್ಲಿ ಮೇಜರ್ ಪ್ರಾಬ್ಲಮ್ ಏನು? ಸುಳಿಕೊಳೆ ರೋಗ, ಕುಂಚ ಒಣಗೋದು, ಹರಳು ಉದುರುವುದು, ಹಣ್ಣೊಡ್ಕ ಬರೋದು, ಇದೆಲ್ಲ ಇದೆ. ಚುಕ್ಕೆ ರೋಗನೂ ಕಾಡ್ತಾ ಇದೆ ಈಗ. ಇದಕ್ಕೆ ನಮ್ಮ ರೈತರು ಬರೀ ಸ್ಪ್ರೇ ಹಿಂದೆ ಹೋದ್ರೇ ಕೆಲಸ ಆಗಲ್ಲ ಮೇಡಮ್. ಬರೀ ಸ್ಪ್ರೇಗೆ ಹೋಗ್ತಿದ್ದಾರೆ. ಈ ಎಲ್ಲ ಕಾಯಿಲೆಗಳು ರಾಮಬಾಣವಾಗಿ ನಮ್ಮ ಇಂಡೋ ಅಮೇರಿಕನ್ ಬಯೋಟೆಕ್ಕಲ್ಲಿ ಸಾಯಿಲ್ ಕೇರ್ ಅಂತ ಮಾಡಿದ್ದೀವಿ. ಅರಕ ಸ್ಪೆಷಲ್ ಅಷ್ಟು ಅದ್ಭುತವಾಗಿ ಕೆಲಸವನ್ನು ಮಾಡ್ತಾಯಿದೆ. ಅದನ್ನು ಬಳಸಿ ರೈತರು ಚೆನ್ನಾಗಾಗಿ ಅಂತೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದೊಂದು ವಿಶೇಷ ಸೂಚನೆ ಮೇಡಮ್. ಯುಗಾದಿ ಹಬ್ಬದ ಪರವಾಗಿ ನಮ್ಮ ಕಂಪನಿಗೆ 3 ವರ್ಷ ತುಂಬಿರದ ಒಂದು ಸಂತೋಷದ ಕ್ಷಣಕ್ಕಾಗಿ ಇದೇ ತಿಂಗಳು 2026 ಮಾರ್ಚ್ 30ರವರೆಗೂ ಸಹ 30% ಡಿಸ್ಕೌಂಟಲ್ಲಿ ರೈತರಿಗೆ ತಲುಪಿಸ್ತಾ ಇದ್ದೀವಿ. 3,500 ರೂಪಾಯಿ ಇದ್ದಂಥ 2 ಕ್ಯಾನುಗಳ ಬೆಲೆ 3,000 ರೂಪಾಯಿಗೆ ನಾವು ಕೊಡ್ತಿದ್ದೀವಿ. 500 ರೂಪಾಯಿ ರೈತರಿಗೋಸ್ಕರ ನಾವು ಕಮ್ಮಿ ಮಾಡಿದ್ದೀವಿ. ರೈತರ ಪರವಾಗಿ ನಾವಿದ್ದೀವಿ. ಈಗ ನಾವು ಈ ತೋಟಕ್ಕೆ ಕೊಟ್ಟು ಹೋದರೆ ಕಾಸು ಇಸ್ಕೊಂಡು ಹೋಗೋಂಥ ಜನ ಅಲ್ಲ. ಇವ್ರಿಗೆ 15 ದಿವಸ, ತಿಂಗಳಿಗೆ 2 ಟೈಮು ನಾವು ವಿಸಿಟ್ ಮಾಡ್ತಾ ಇರ್ತೀವಿ. ಇಲ್ಲಿ ಏನಾಗಿದೆ ಏನಿಲ್ಲ ಅವ್ರ ಗಮನಕ್ಕೆ ತರ್ತೀವಿ. ನೋಡಿ ಸರ್, ಇವತ್ತು ಈ ಪ್ರಾಬ್ಲಮ್ ಬಂದಿದೆ, ನೀವು ಮಾಡ್ಕೊಂಡಿದ್ದೀರಾ, ನೀವು ಟ್ಯಾಕ್ಟ್ರ್ ಉಳುಮೆ ಮಾಡಬಾರ್ದಾಗಿತ್ತು, ಮಾಡಿದ್ದೀರಾ ಅಂತ ನಾವು ತಿಳಿಸ್ತಾ ಇರ್ತೀವಿ ಮೇಡಮ್. ಓಕೆ, ಯಾವುದೇ ರೈತರಾಗಲಿ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಸಲಹೆ ಬೇಕಾ, ಫೋನ್ ಮಾಡಿ, ಮಾತಾಡ್ತೀವಿ. ನಮ್ಮ ಹತ್ರ ನೀವು ಪರ್ಚೇಸೇ ಮಾಡಬೇಕು, ಬಿಸ್ನೆಸ್ಸೇ ಬೇಕು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿಲ್ಲ. ನಾವು ಯಾವಾಗಲೂ ಸಹ ನಿಮ್ಮ ಜೊತೆಲಿ ಇರ್ತೀವಿ ಮೇಡಮ್.